ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಮಸೂದೆ ತರಲು ಜಂಟಿ ಸಮಿತಿ ರಚಿಸಿದ ಬಳಿಕ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ವಕ್ಫ್ ಬೋರ್ಡ್ ಭೂಮಿ ಕಬಳಿಕೆ ಆರಂಭವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಾಗಿ ವಕ್ಫ್ ಬೋರ್ಡ್ ರೈತರ ಸಾವಿರಾರು ಎಕರೆ ವ್ಯವಸಾಯ ಭೂಮಿಯನ್ನು ಕಬಳಿಸಲು ಮುಂದಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ವಿರೋಧಿಸುತ್ತಿದ್ದು, ರೈತರ ಒಂದಿಂಚು ಭೂಮಿಯನ್ನು ವಕ್ಫ್ ಬೋರ್ಡ್ ಕಬಳಿಸಲು ಬಿಡುವುದಿಲ್ಲ ಎಂದು ಗುಡುಗಿದರು. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಡಿಸೆಂಬರ್ನಲ್ಲಿ ವಕ್ಫ್ ಬೋರ್ಡ್ ಮಸೂದೆಗೆ ತಿದ್ದುಪಡಿ ತರಲಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ, ತಲಾಂತರದಿಂದ ರೈತರು ತಮ್ಮ ಪಿತ್ರಾರ್ಜಿತ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು, ಇದೀಗ ವಕ್ಫ್ ಬೋರ್ಡ್ ರೈತರ ಜಮೀನು, ದೇವಸ್ಥಾನದ ಜಾಗ, ಮಠಮಾನ್ಯ ಆಸ್ತಿಗಳನ್ನು ತನ್ನದೆಂದು ನೋಟಿಸ್ ನೀಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದ ಅವರು, ನಮ್ಮ ಜನರ ಒಂದಿಂಚು ಜಾಗವನ್ನು ವಕ್ಫ್ ಬೋರ್ಡ್ ಕಬಳಿಸಲು ಬಿಡುವುದಿಲ್ಲ ಎಂದು ಸವಾಲು ಎಸೆದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ ರೆಡ್ಡಿ, ಕೆವಿ ನಾಗರಾಜ್, ಸುರೇಂದ್ರ ಗೌಡ, ಸಿಕ್ಕಲ್ ರಾಮಚಂದ್ರಪ್ಪ, ಪ್ರತಾಪ್ ಕುಮಾರ್, ಆನಂದ್ ಗೌಡ, ಮುರುಳಿ, ಕೃಷ್ಣಮೂರ್ತಿ, ಆರ್ಎಂಎಸ್ ದೇವರಾಜು, ರಮೇಶ್ ರಾವ್, ಮಾರ್ಕೆಟ್ ಮೋಹನ್, ರಾಮಣ್ಣ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಥ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಸುಧಾಕರ್ ಅವರು ಹೋಗಿದ್ದಾರೆ, ಬೇಕಾದಷ್ಟು ಸರಿ ದೇಶ ವಿದೇಶದಿಂದ ಜನ ಬಂದಿದ್ದಾರೆ. ಅಂತ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಅಂತ ಬರೆದಿದ್ದಾರೆ. ನಾನು ಕೇಳಿದೆ ಅಧಿಕಾರಿಗೆ, ಯಾಕಪ್ಪ ಈ ಮನೆಯಾಳ ಕೆಲಸ ಮಾಡದೆ ಅಂತ. ಸರ್, ಕಾನೂನು ಏನ್ ಹೇಳ್ತೈತೆ ಅಂದ್ರೆ, ಹಿಂದೂಗಳಿಗೆ ಇಲ್ಲ ಕಾನೂನು. ಹಿಂದೂಗಳಿಗೆ ನಮ್ಮ ಜಮೀನು ನಮ್ದು ಬರೀ ಅಂದ್ರೆ DC ಹತ್ರ ಹೋಗ್ಬೇಕು ಕಾನೂನು, ತಹಶೀಲ್ದಾರ್ ಹತ್ರ ಹೋಗು, AC ಹತ್ರ ಹೋಗು, ಕಾನೂನು ಇರೋದು ಈ ದೇಶದ ಕಾನೂನು. ಸಾಬರ್ಗೇನು ವಕ್ಫ್ ಬೋರ್ಡ್ಗೆ ಏನ್ ಕಾನೂನು ಐತೆ ಅಂದ್ರೆ, ಅವ್ರು ACಗೂ ಹೋಗಂಗಿಲ್ಲ, DCಗೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅವ್ರು ಎಲ್ಲಿ ಹೋಗಿ ಹಿಂಗೆ ಹೆಜ್ಜೆ ಇಕ್ಬಿಟ್ಟು ಬರ್ಕೊಂಡು ನಂದು ಅಂದ್ರೆ ಅವ್ರದೇ. ಏನ್ ನಾವ್ ಯಾವ ದೇಶದಲ್ಲಿ ಇದ್ದೀರಿ? ಪಾಕಿಸ್ತಾನದಲ್ಲಿ ಇದ್ದೀರಾ? ಸಿದ್ದರಾಮಯ್ಯನವ್ರು ಬಂದ ಮೇಲೆ ಅಂತೂ ಅವ್ನು ಯಾರೋ ಅನ್ಸಾರಿ ಅಂತ, ಮಹಮ್ಮದ್ ಅನ್ಸಾರಿ, ಇಕ್ಬಾಲ್ ಅನ್ಸಾರಿನೋ ಯಾರೋ, ಅವನು ಹೇಳಿದಾನೆ, ಲೂಟು ಅಭಿ ಕ್ಯಾ ಲೂಟ್ನೋ ಲೂಟು. ಸಿದ್ದರಾಮಯ್ಯ ಹೊಟ್ಟೋಗ್ಬಿಡ್ತಾನೆ, ಯಾವ್ಯಾವ ಜಮೀನ್ ಐತೆ ಎಲ್ಲ ಬರ್ಕೊಂಬಿಡ್ರಿ ಅಂತ ಹೇಳಿದಾನೆ. ಅಂದ್ರೆ ಸಿದ್ದರಾಮಯ್ಯ ಹೆಂಗೆ ಲೆಕ್ಕ ಆಯ್ತಾ? ಮಶಾಣ ಮಾಡ್ಲಿಲ್ಲ. ಇವ್ರು ಬಂದು ಆ ದೇವಸ್ಥಾನ ಪಕ್ಕ ಈಗ ಮಶಾಣ ಮಾಡ್ಬಿಟ್ಟವ್ರು. ಬರೆದ್ಬಿಟ್ಟು ಮೊನ್ನೆ ಇವ್ರು ಮಶಾಣ ಮಾಡಿರೋದು ಒಂದು 30 ಅಡಿ 40 ಅಡಿ. ಇಡೀ ದೇವಸ್ಥಾನ, ಆಂಜನೇಯನ್ ದೇವಸ್ಥಾನ ಪೂರ್ತಿ ವಕ್ಫ್ ಬೋರ್ಡ್ ಅಂತ ಬರ್ದ್ಬಿಟ್ಟವ್ರು. 1 ಎಕರೆ ಕಬರ್ಸ್ಥಾನ್ ಅಂತ ಬರ್ದ್ಬಿಟ್ಟವ್ರು. ಅಂದ್ರೆ ಸ್ಮಶಾನ. ಆಂಜನೇಯನ ದೇವಸ್ಥಾನ ಏನೋ ಸ್ಮಶಾನ. ಇವತ್ತು ಯಾವ ಸ್ಥಿತಿ ಬಂದ್ಬಿಟ್ಟಿದೆ? ಆಂಜನೇಯನೇ ಒಂಥರ ಹಗ್ಗ ಕಡಿತಾ ಇದ್ದಾನೆ, ಊಟ ಇಲ್ದಿರ ಅನ್ನೋ ತರ ಆಂಜನೇಯ ಹಗ್ಗ ಕಡಿತಾ ಇದ್ದಾನೆ, ಪೂಜಾರಿ ಶಾವಿಗೆ ಕೇಳ್ದಂಗ ಆಯ್ತು. ಆ ಸ್ಥಿತಿ ಇವತ್ತು ನಮ್ದು ಆಗ್ಬಿಟ್ಟಿದೆ. ಹಿಂದೂಗಳದು ಒಂಥರ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡಿ. ವಿಶ್ವೇಶ್ವರಯ್ಯನವ್ರು ಓದಿರೋ ಶಾಲೆ ಪ್ರಧಾನ ಮಠ ಮಾಡಿದ್ರೆ ಈ ಕಾನೂನು ಹೋಗ್ತತೆ. ಇಲ್ಲ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ಈ ಕೊಳ್ಳಿ ದೇವ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಅದಕ್ಕೋಸ್ಕರ ತಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದಿರಿ. ಇದು ಇಡೀ ರಾಜ್ಯಕ್ಕೆ